ಅವ್ರಿಗೆ ಮಕ್ಕಳು ಎಷ್ಟು? 4 ಮಂದಿ. ನೀ ಎಷ್ಟು ವರ್ಷದಕ್ಕೆ ಇದ್ದಾಗ ಬರಗಾಲ ಬಿದ್ದಿತ್ತು? ದಿವಸ ಪಾವಸ ತಿಳಿಯೋದಿಲ್ಲ, ವರ್ಷ ತಿಳಿತೈತಿ. ಒಂದು ಹುಡುಗನ್ ತೋರಿಸ್ತೀನಿ, ಆಟ ಅಲ್ಲಿ ತಲೆ ಕಟ್ಕೊಂಡು ನಿಂತೈತಿ ನೋಡು. ಹುಡುಗಿದ್ದಾಗ ಒಡ್ಡು ಹೋಯ್ತೇನೆ ನೋಡಿ ನಾನು. ನಮ್ಮ ಅಪ್ಪ ಕರ್ಕೊಂಡಾಗೇನೆ ಇಸುಗಾರ ಹಿಟ್ಟು 1 ಕಿಲೋ ಹಿಟ್ಟು ಕೊಡೋರು. ಅದನ್ನ ತಂದು ರೊಟ್ಟಿ ಮಾಡ್ಕೊಂಡು ಗರ್ಜಿ ಪಲ್ಯ ಹೊಚ್ಕೊಂಡು ತಿಂದೇವಿ ಯಪ್ಪ. ಹಿಂಗ ಹಾಕಿ ಇದಕ್ಕೆ ಗದ್ದಕ್ಕೆ ಸಿಂಬಿ ಕಟ್ಟಿ ಆಟಿದ್ದಾಗ ಹೋಗ್ತೇನೆ. ಆಗಿಲಿದ್ದ ಇದು ಪುಟ್ಟಿ ಇವತ್ತಿಗೆ ಇಳಿವಿಲ್ಲ. ನೀನು ಸಣ್ಣಕ್ಕಿದ್ದಲ್ಲ ಆಗ ಶಾಲಿ ನೋಡ್ಯಾ? ಸಾಲಿ ನೋಡೇನಿ, ಐತೆ ಅಲ್ಲಿ ಮುಂದೆ ಊರವ್ರಿಗೆ ಇಲ್ಲೇ ಬಸ್ ಸ್ಟ್ಯಾಂಡ್ ನಿಂತಕ ಅದ ಸಾಲಿ ನೋಡೇನಿ. ಒಳ್ಳಿ ಇಲ್ಲಿ ಊರಾಗ ಹೆಣ್ಣುಡ್ರನ್ನ ಇಲ್ಲಿ ಊರಾಗ ಕಳ್ಸೋರು, ಇಲ್ಲಿ ನೋಡೇನಿ. ಹೋಗಿಲ್ಲ ಅದಕ್ಕೆ ಬರೇ ಶಾಗಣಿ ಹಿಡ್ದೇನಿ. ಈಗ ಅದು ಹೆಂಗ್ ಬದಲಾಗೈತಿ? ಸಾಲಿ ಗುಡಿ ಬದಲಾಗೈತಿ, ನೀವು ಬದಲಾಗಿರಿ, ನಾವು ಬದಲಾದೇವಿ. ಗಟಾರ ನೀರು ಚೆಲ್ಲಿದು ಕೂತ್ಕೊಂಡು ಹೋಗಿ ಊರವ್ರಿಗೆ. ಈಗೆಲ್ಲೈತಿ ಮನೆ ಮುಂದೆ ಗಟಾರ ಮಾಡ್ಯಾರ, ಹೊರದಕ್ಕವು ಈ ವಿಚಾರ. ನಮ್ಮ ಮನೆ ರೀತಿ ಹೇಳಿದಾರ, ಕೇಳಿದ್ರೆ ಅದ ತಿಳಿದಟ್ಟು ಹೇಳಿರಿ. ನೀವು ಸಣ್ಣರಿದ್ದಾಗ ಏನೇನು ಬದಲಾಗ್ಯಾವ ಇಲ್ಲಿ ಮಟ? ಇಲ್ಲಿದ ಜನರು ಅಡ್ಡಾಡುವಂಥ ರಸ್ತೆದೊಳಗೆ ದೊಡ್ಡದೊಂದು ಲಾಂದರ್, ಒಂದು ಕಟ್ಗೆ ಸ್ಟ್ಯಾಂಡ್ ಮಾಡಿ ಲಾಂದರ್ ದೀಪ ಹಚ್ಚೋರು. ಲಾಂದರ್ ಅಂದ್ರೆ ಲಾಟಾನ್ ಅಂತಾರೆ ಅದಕ್ಕೆ. ನಮ್ಮ ಲಾಟಾನ್ ಅಂತವಿಲ್ಲ, ಅಂಥವು ಹಿಡಿಕೆ ಇರ್ತಿದ್ದಿಲ್ಲ, ಒಂದು ಕೊಳವಿ ಗತಿ ಇರ್ತಿತ್ತು. ಅಂಥದ್ದೊಂದು ಕಟ್ಗೆ ಕಂಬದ ಮೇಲೆ ಅದನ್ನು ಇಟ್ಟು ಅದಕ್ಕೆ ಒಬ್ಬ ಸಿಪಾಯಿ ಬಂದು ಸಂಜೆ ಮುಂದೆ ದೀಪ ಹಚ್ಚಿ ಎಣ್ಣೆ ಹಾಕಿ ದೀಪ ಹಚ್ಚಿ ಹೋಗ್ತಿದ್ದ. ಆ ದೀಪದ ಇದು ಸಹಾಯದಿಂದ ಜನರು ಅತ್ತಾಗಿತ್ತಾಗ ಅಡ್ಡಾಡೋದು ಬರುವುದು ಹೋಗುವುದು ಮಾಡ್ತಿದ್ರು. ಊರಿಗೆ ಕರೆಂಟ್ ಯಾವಾಗ ಬಂತು? 1968 ಸುಮಾರಕ್ಕೆ ಬಂದಿರಬೇಕು. 42ರಾಗ ನಾವು ರೇಡಿಯೋ ನೋಡೀವಿ. 1942 ಇಸ್ವಿಗೆ ನಮ್ಮ ಮುನ್ಸಿಪಲ್ ಇಂಗ್ಲೀಷ್ ಶಾಲೆಗೆ ಒಂದು ರೇಡಿಯೋ ಬಂತು. ಅದನ್ನು ನಡೆಸಾಕ ಕಂಡವರಿಗೆ ಬರ್ತಿದ್ದಿಲ್ಲ. ಆ ಶಾಲೆ ಒಬ್ಬ ಮಾಸ್ತರ್ನ ಮುಂಬೈಗೆ ಟ್ರೈನಿಂಗ್ ಕಳಿಸಿದ್ರು. BV ಜೋಶಿ ಅಂತ ಇದ್ದವ, ಅವನು ಮುಂಬೈಗೆ ಹೋಗಿ ರೇಡಿಯೋ ಆಪ್ರೇಟ್ ಅಂದ್ರೇನು, ಇದನ್ನು ಹ್ಯಾಂಗೆ ಹಚ್ಚಬೇಕು, ಹ್ಯಾಂಗೆ ಹಾರಿಸ್ಬೇಕು, ಇಂಥ ಜ್ಞಾನ ಕೂಡ ಆಗ ಇದೇ ಹೈಸ್ಕೂಲ್ ಮಾಸ್ತರ್ಗೆ ಇದ್ದಿದ್ದಿಲ್ಲ ಟ್ರೈನಿಂಗ್. ನಮ್ಮ ಅಪ್ಪಾರ್ರಿ 4 ಮಂದಿ ಅಪ್ಪಾರ್ರಿ ಸಾಲಿ ಕಲಿಯಾಕೆ ಹೋಗಿದ್ರಂತ ರೀ. ನಮ್ಮ ಅಜ್ಜ ಐತಲ್ರಿ, ಸಾಲಿ ಕಲಿಬೇಡ್ರಿ, ಈಗ ಬರಗಾಲ ಬಿದ್ದೈತಿ, ನಮಗೆ ಊಟ ಏನೂ ಇಲ್ಲ, ಜೀತಕ್ಕೆ ಇರ್ತೀನಿ ಬರ್ರಿ ನಿಮ್ಮನ್ನ ಅಂತೇಳ್ರಿ ದಾಂಡೇಟರ್ ಮನ್ಯಾಗ ಇಟ್ಟಿದ್ರಂತ. ಯಾರನ್ನ ಕೇಳಿದ್ರ ಬರಗಾಲದ ಬಗ್ಗೆ ನಿಮ್ಗೆ ಅಗದಿ ಕರೆಕ್ಟಾಗಿ ಬರೋಬ್ಬರಿಯಾಗಿ ಗೊತ್ತಾಗತ್ತೆ. ಹಂಗಾರ ಯಾರನ್ನ ಕೇಳ್ಬೇಕು ನಾವು? ಹೇಳು ಸಿದ್ಲಿಂಗಮ್. ಮ್ಯಾದರ್ ಮುದುಕಿ ಇರ್ಬೋದು, ನಿಮ್ಮ ಅಜ್ಜ ಇರ್ಬೋದು, ಯಾರು ಎಂಥ ಜನರನ್ನ ಕೇಳ ರೈತನ ಕೇಳ್ಬೇಕು. ಯಾಕಂದ್ರೆ ಅವ್ರ ಹೊಲಕ್ಕೆ ಹೋಗಿ ಕಷ್ಟ ಆಗಿರ್ತೈತಲ್ರಿ, ಬರಗಾಲ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಅದಕ್ಕೆ ರೈತನ ಕೇಳ್ಬೇಕ್ರಿ. ವೆರಿ ಗುಡ್. ಕುರಿಗಾರನ ಕೇಳ್ಬೇಕಾ? ಅವ್ರು ಬಿಸ್ಲಾಗ ಕುರಿ ಕಾದು ಇದು ಬೇಸಿಗೆಯಾಗ ಕುರಿ ಕಾಯ್ತಿರ್ತಾರಲ್ರಿ, ಅವ್ರಿಗೆ ಗೊತ್ತಾಗೈತ್ರಿ. ಹಿಂದಿನ ಕಾಲ ಹರಿಯದ ಪಂಚಾಯತಿ ಚೇರ್ಮನ್ ಆಗಿರ್ತದಲ್ರಿ, ಅವ್ರನ್ನ ಕೇಳ್ಬೇಕ್ರಿ. ಈ ಬರಗಾಲ ಬಂದಾಗ ಬೇರೆ ಬೇರೆಯವರು ಯಾವ್ಯಾವ ರೀತಿ ನೋಡಿರ್ತಾರ, ಅದನ್ನ ದುಡಿಯುವವ್ರನ್ನ ಕೇಳಿದ್ರೆ ಅವ್ರು ಏನು ಹೇಳ್ಬೇಕು? ಕಷ್ಟ ಇದು ಅವ್ರ ನಮ್ಗೆ ಭಾಳ ಕಷ್ಟ ಅನಿಸ್ತಪ್ಪ. ಈಗ ಸೌಕರ್ಯ ಏನಪ್ಪ, ಅವು ಏನು ಕುಂತು ಮಾತಾಡ್ತಾರ, ನಮಗೆ ದುಡ್ದು ಇದು ಬಿಸಿಲಾಗ ದುಡಿಬೇಕಾಗತ್ತಲ್ರಿ. ದುಡ್ದು ರೊಟ್ಟಿ ಇವೆಲ್ಲ ರೀ ಬ್ಯಾನಕ್ಕವ ರೀ, ಕಷ್ಟ ಅನ್ಸತ್ರಿ ಅವು ಕಷ್ಟ ಅನ್ಸತ್ರಿ. ಇವತ್ತು ಸೌಕರ್ಯ ಇದ್ದಾಗ ರೀ ಅವಾಗೇನು ಅನ್ಸೋದಿಲ್ರಿ. ಈ ವರ್ಷ ಬರಗಾಲ ಬಿದ್ದಿತ್ತಿಲ್ಲ ಬಿಡ, ನಾ ಇನ್ನು ಮುಂದೆ ವರ್ಷ ತಗೋಬೋದು ನಾ ಬೆಳೆ ಅಂತೇಳಿ ಅಂತಾರೆ. ಯಾಕಂದ್ರೆ ಅವ್ರಿಗೆ ರೀ ಕೈ ತುಂಬ ಹಣ ಇರ್ತ್ರಿ, ಅದಕ್ಕೆ ಮಾತಾಡ್ತಾರೆ. ಬಡವ್ರಿ ಏಟಿದ್ರು ದುಡ್ಕೊಂಡು ತಿನ್ಬೇಕಾಗತ್ತಲ್ರಿ, ಅದಕ್ಕೆ ಅಷ್ಟು ಕಷ್ಟಪಡ್ಬೇಕಾಗತ್ತೆ. ಈಗ ಬರಗಾಲದ ಇತಿಹಾಸ ನೀವು ಬರಿಬೇಕು. ಯಾವುದೇ ಒಂದು ಘಟನೆಯನ್ನು ಅಭ್ಯಾಸ ಮಾಡಬೇಕು ಅಂದ್ರೆ ಯಾವುದೇ ಒಂದೇ ರೀತಿ ಜನರನ್ನು ಕೇಳಿದ್ರೆ ಸರಿಯಾದಂಥ ಮಾಹಿತಿ ಸಿಗುದಿಲ್ಲ. ಒಬ್ಬೊಬ್ಬರು ಒಂದೊಂದು ಘಟನೆನ ಬೇರೆ ಬೇರೆ ರೀತಿ ನೋಡಿರ್ತಾರೆ. ದುಡಿಯುವವರೇ ಬೇರೆ ರೀತಿ ನೋಡಿರ್ತಾರೆ, ಇನ್ನೊಬ್ರು ಸಾಹುಕಾರರು ಬೇರೆ ರೀತಿ ನೋಡಿರ್ಬೋದು, ಇನ್ನೊಂದು ಕೆಲಸ ಮಾಡೋರು ಬೇರೆ ರೀತಿ ನೋಡಿರ್ಬೋದು, ನಾಟಕ ಮಾಡೋರು ಬೇರೆ ರೀತಿ ನೋಡಿರ್ಬೋದು.
ಇವರೆಲ್ಲರ ಹತ್ರನೂ ನಾವು ಮಾಹಿತಿನ ತಗೋಬೇಕಾಗ್ತೈತಿ. ನಾವು ಇವರೆಲ್ಲ ಮಾಹಿತಿ ತಗೊಂಡು ಒಂದು ಕಡೆ ಸಂಗ್ರಹ ಮಾಡಿದ ನಂತರ ನಮಗೆ ಅವಾಗ ನಿಜವಾಗಿ ಏನು ನಡೆದದ್ದು, ಹೆಂಗೆ ನಡೀತು, ಬೇರೆ ಬೇರೆಯವ್ರು ಅದ್ರೊಳಗೆ ಹೆಂಗೆ ಭಾಗವಹಿಸಿದ್ರು ಅಂತ ಗೊತ್ತಾಕೈತಿ. ಅಮ್ಮಾರ ಈಗಿನ ಬೇಷನ್ ಆಗಿನ ಬೇಸ್ರಿ? ಈಗಿನ ಬೇಸಿ ಆಗಿದ್ದೇನು ಹಗಲೆಲ್ಲ 8 ದುಡಿದು ಚಂಜಕ್ಕೆ ಕುಳ್ಕೊಂಡ್ರೆ ಕಾಣಕ್ಕಿಲ್ಲ. ಈಗಿನವ್ರು ರಾತ್ರಿ ಜೋಳ ಕೀಳುದಿಲ್ಲ, ರಾತ್ರಿ ಗೋಧಿ ಕೀಳುದಿಲ್ಲ. ಯಪ್ಪ ಹೊಂಟು 8 ಗಂಟೆಗೆ ಗೋಧಿ ಕೀಳಕ್ಕೆ ಹೋಗ್ತಾರೆ. ಈಗ 6 ತಾಸಿನ ತನಕ ಗೋಧಿ ಕೀಳ್ತಾರೆ. ನಾವು ಕೀಳುವಾಗ ಯಾವಲ್ಲೇ ರಾತ್ರಿ 3 ತಾಸು ರಾತ್ರಿ ಎತ್ತಂತಿದ್ವಿ. ಅವಾಗ ಈ ಗಂಟೆ ಪಂಟೆ ಐತಿದ್ದಿಲ್ಲ. 3 ತಾಸು, 2 ತಾಸು, 4 ತಾಸು, 6 ತಾಸು ರಾತ್ರಿ ಅಂತಿದ್ವಿ. ಅವಾಗ 6 ತಾಸು ರಾತ್ರಿಗೆ ಎದ್ದು ಅಡುಗೆ ಮಾಡ್ಕೊತಿದ್ವಿ. ಮಾಡ್ಕೊಂಡಾರ ಇಷ್ಟೆತ್ರ ಬುತ್ತಿ ಕಟ್ಕೊಂಡು ಒಂದು ತತ್ರನ ತುಂಬ ಬಗಲಿಗೆ ಹಾಕ್ಕೊಂಡು ತಂಡ್ಯಾಗ ಗದ 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 ನಡ್ಕೊಂತನ ಗೋಧಿ ಕೀಳಕ್ಕೆ ಹೋಗಿದ್ವಿ. ಸೂರ್ಯ ಮ್ಯಾಕ ಬಂದಂದ್ರೆ ನಮ್ಮನ್ನು ಬಿಡಿಸ್ಯಾರ ಗೋಧಿ ಕೀಳೋದು. ನಾವು ಇಷ್ಟರಂತೆ ಕಷ್ಟ ಬಿಟ್ಟೇವಿ. ನೀವು ಏನಾರು ಬಿಟ್ರೇನ? ಈಗ ಹೊಕ್ಕಿರೇನ? ಮೇಟಿಗೆ ಹೋಗೋದು ಕಣ ಮಾಡಿ ಹಂತಿ ಕಟ್ಟಿ ರೂಲ್ ಹಾಕಿ ರಾಶಿ ಮಾಡಿದ ರೈತರು ಇದ್ರೇನ? ಈಗ ಇಲ್ಲ. ಮಿಷನ್ ಬಂದಾವ ನಿಮ್ಗೆ. ಅಲ್ಲಿಗೆ ಎಳ್ಕೊಂಡು ಹೋಗಾರ ಈ ದೇವ್ನ ಎಳ್ಕೊಂಡೋಗಿ ಅಲ್ಲೇ ಒಂದು ಚೀಲಕ್ಕೆ ಬಾಯಿ ಹಿಡಿತೀರ. ನಮ್ಮಂಥ ಹೊಲಿ ಮಾದರಿಗೆ ಒಂದು 2 ಕಾಳು ಮೊಣಕಾಳು ಸಿಗುವಾಗಿಲ್ಲ, ಮುರುಗು ಸಿಗುವಾಗಿಲ್ಲ ಈಗ. ಯಪ್ಪ ಮತ್ತು ಹೊಳ್ಳಿ ಏನಾರ ರಥ ಗಿತ್ತಾಗ ಬಿದ್ದುದು ಎದ್ದುದು ತೊಗೊಂಡು ಬಂದು ಜೀವನ ಸಾಗಿಸ್ತಿದ್ವಿ, ಅದು ಸಿಗುವಾಗಿಲ್ಲ. ಈ ಮಿಷನ್ ಬಂದು ಮಿಷನಕ್ಕೆ ಬಾಯಿಗೆ ಚೀಲ ಹಿಡಿತೀರಿಯಪ್ಪ, ಅಲ್ಲಿ ನಿಟ್ಟು ಹಚ್ತೀರಿ. ಅವಾಗ ರೀ ಊಟ ರೀ ಅವಾಗ ಏನೇನು ಸಿಗ್ತಿತ್ತು ರೀ? ಜೋಳದ ಅನ್ನ ಉಣ್ತಿದ್ವಿ, ಟಮಾಟೆ ಸಾರು ಅಡ್ಡಾಡಿ ಬೇಲ್ಯಾಗ ಹಣ್ಣು ಹರ್ಕೊಂಬರ್ತಿದ್ವಿ. ಅದನ್ನು ಎಣ್ಣೆಲ್ದ ಸಾರು ಕಾಸ್ಕೊತಿದ್ವಿ ಖಾರ ಹಾಕಿ. ಜೋಳ ಕಲ್ಲಾಗ ಹಾಕಿ ನುಚ್ಚೊಡೆದು ಜೋಳದ ಅನ್ನ ಊಟ ಮಾಡ್ತಿದ್ವಿ. ಅದ್ರಾಗ ಬಂದಂಥದ್ದು ಹಿಟ್ಟು ತೊಗೊಂಡು ಒಂದು ಈಟ ಬರಲಿ ಅವ್ನ 2 ರೊಟ್ಟಿ ಮಾಡ್ಕೊತಿದ್ವಿ, ಕಟ್ಕೊತಿದ್ವಿ. ಮತ್ತೆ ಒಟ್ಟಿಗೆ ಹೋಗಿದ್ವಿ. ಏನು ಇದ್ದಿದ್ದಿಲ್ಲ ಅನ್ರಿ ಆಗ? ಈ ಒಳ್ಳೆ ನಿರ್ಧಾರ ಮಾಡಿತ್ತು. ದುಡ್ಡು ಬೇಕಲ್ವಾ ನಿಮ್ಗೆ ತರಕ? ದುಡ್ಡಿದ್ರೆ ತರ್ತಿದ್ವಿ. ಮತ್ತು ನೀವು ದುಡಿತಿದ್ರಲ್ಲ ಅದನ್ನೇ ಮಾಡ್ತಿದ್ರಿ? ಅದನ್ನ ದುಡ್ದದ್ದನ್ನ ಜೋಳ ತರೋದು, ಮತ್ತು ಇಷ್ಟು ಒಟ್ಟು ಅಡಿಕೆಯಲ್ಲಿ ತರೋದು, ಮತ್ತು ಉಳಿತು ಎಣ್ಣೆ ತರೋದು. ಉಳಿಲಿಕ್ಕಂದ್ರೆ ಬರೀ ಖಾರ ಉಪ್ಪು ಬೇಲಿ ಮ್ಯಾಗಿನ ಟಮಾಟೆ ಹಣ್ಣು ಅವನ್ನ ತೊಗೊಂಬಂದು ಅದನ್ನು ಕಲಿಸಿ ಕುದಿಸ್ಕೊಂಡು ಜೋಳದ ಅನ್ನದಾಗ ಹಾಕ್ಕೊಂಡು ಉಂಡೇವಿ. ಇದು ನೀವು ಎಲ್ಲ ಅಡಿಕೆ ಅವ್ನು ತವ್ರ ಬದಲು ಒಳ್ಳೆ ಎಣ್ಣೆ ಅವ್ನು ತೊಗೊಂಡಿದ್ರ ಅನ್ನಕ್ಕೆ ಒಳ್ಳೆ ಎಣ್ಣೆ ಅದನ್ನ ತರಕ್ಕೆ ರೊಕ್ಕ ಉಳಿತಿದ್ದಿಲ್ರಿ ನಮ್ಗೆ ಸರ. ಉಳಿತಿದ್ದಿಲ್ರಿ ಅವ್ರು ನಮ್ಗೆ ರೊಕ್ಕ. ಎಲೆ ಅಡಿಕೆ ಬಿಟ್ರೆ ಒಡ್ಡು ಹೊರಕ್ಕೆ ಬರ್ತಿದ್ದಿಲ್ರಿ ನಮ್ಗೆ. ಬಾಯಾಗ ಎಲೆ ಅಡಿಕೆ ಇಟ್ಕೊಂಡಾಗ ಒಡ್ಡು ಹೊರ್ತಿದ್ವಿ. ಕುಂತು ತಲೆ ಮಾಡಿ ಮೇಲೆ ಒಡ್ಡು ಹೊರ್ತಿದ್ವಿ. ಮತ್ತು ಅದನ್ನ ಬಿಟ್ಟು ಹೋಗ್ಬಿಟ್ರೆ ಒಳ್ಳೆ ಎಣ್ಣೆ ತಂದು ಬಿಟ್ರೆ ಅದನ್ನ ಬಿಟ್ಟರೆ ಒಡ್ಡು ಹೊರಕ್ಕೆ ಬರ್ತಿದ್ದಿಲ್ಲಲ್ಲ. ಆ ನೀರಿನ ಪರಿಸ್ಥಿತಿ ಹಂಗಿತ್ರಿ ಆಗ? ಅದ ನೀರು ಸಿಗುತ್ತಿದ್ದಿಲ್ಲ. 8 ದಿನಕ್ಕೊಮ್ಮೆ ಮೈ ತಕ್ಕೊಳಕ್ಕೆ ಭಾಗ್ಯವು ಏನವ ಇವು. ಹೊಲರ್ದೊಂದು ಬಾಯಿ ಬಂಗ್ಲೆ ನೀರಿನಾಗ ಮಾದ್ರ ಮಂದಿ ಹೆಣಿಸ್ಕೊಂತಿದ್ರು. ಕುಂತು ಇಲ್ಲಿ ಕುಂತು ಯಪ್ಪ ಹಾಕ್ರಿ ಒಂದು ಕೊಡ ಇವ ಹಾಕ್ರಿ ಅನ್ಬೇಕಾ. ಅವ್ರು ತಿಳಿದವರು ಒಂದು ಕೊಡ ಹಾಕಿ ಹೋಗೋರ ಅವಸರ ಮಾಡಿ ಹೊತ್ಕೊಂಡ್ಬಂದು ಕೆಲ್ಸಕ್ಕೆ ಹೋಗಿದ್ದೆ. ಮತ್ತು ಅವ್ರಿಗೆ ಅವಸರ ಇತ್ತಪ್ಪ ಅಂದ್ರೆ ಹೋಗಿಬಿಡ್ತಿದ್ರು. ಒಂದೊಂದು ದಿನ ನೀರು ಹಾಕ್ಲಾರ್ದ ಕೂಲಿಗೆ ಇಟ್ಟೇವಿ. ಅವತ್ತು ನೀರು ಸಿಗ್ಲಾರ್ದಕ್ಕೆ ಕೊಂಟ್ರಿ ಕೆರೆ ಅಂತ ಕೌಜ್ಗೇರಿ ನಡುವೆ ನಮ್ಮೂರು ನಡುವೆ ಐತಲ್ಲ, ಅಲ್ಲಿಗೆ ಹೋಗಿ ತಂದೆ. ನೀವು ಹೋಗಿ ಜಕ್ಕೊಂಬಂದು ಹಾಕ್ಕೋಬೇಕಿತ್ರಿ. ನಮ್ಮನ್ನು ಮುಟ್ಟಿಸ್ಕೊಂತಿದ್ದಿಲ್ಲ ರೈತರು. ನಾವು ಹಣಸ್ಕೊಂಡ ಕೇಳಿ ಹೆಣಿಸಿದಾಗ ನಮಗೆ ನೀರು ಕೊಡೋರು. ನಾವು ಯಾಕಂದ್ರೆ ನಮ್ಮ ಮ್ಯಾಕ ಹೋಗುವಂಥದ್ದು ನಮ್ದು ಇದ್ದಿದ್ದೇ ಇಲ್ಲ ಅಲ್ಲ. ಅವಾಗ ಏನು ಮಾಡ್ತಿದ್ರಿ? ನಾವು ದೂರ ಕುಂದಿರ್ತಿದ್ವಿ ಕೆರೆ ಹೊಂಡಿಗೆ. ನೀವ ಹೋಗಿ ತುಂಬ್ಕೊಂಡು ಜಕ್ಕೊಂಡ್ರೆ ಏನು ಮಾಡ್ತಿದ್ರಿ? ಹೊಡುತ್ತಿದ್ರು ನಮ್ಮಣ್ಣ. ಹೇಳ್ಬೇಕ್ರಿ, ನಾವು ಮನುಷ್ಯರಲ್ಲಿ ನಿಮ್ಗತ್ತೆ ನಾವು ನೀರು ತುಂಬ್ಕೊಂಡು ಹೋಗ್ತೇವೆ ಅಂತ ಹೇಳ್ರಿ. ಈಗ ಹೇಳಿದ್ರ ಕೇಳ್ಬೇಕಲ್ಲ. ಅವಾಗಿನ ಕಾಲದಾಗ ನಡೀತಿದ್ದಿಲ್ಲ. ನಾವೇನು ಮಾಡೋಣ ಕುಂದ್ರಲ್ಲೇ ಎದಕ್ಕಾಗಿರಿ ಮ್ಯಾಗ ಹತ್ತಗಟ್ಟಿ ಬಿಟ್ಟು ಮತ್ತೊಂದು ಹತ್ತಗಟ್ಟಿಗೆ ಹತ್ತಿದ್ರೆ ಏನು ಸೊಕ್ಕಿನ ಹೊಲೆ ಅದ ನೀವ ಸರ್ ನಿಂದ್ರ ಅನ್ನಾರ. ಹತ್ತೊಂಬತ್ತು 1942ನೇ ಇಸ್ವಿಯೊಳಗೆ ನಾವು ಅವಾಗ ಸಣ್ಣವರಿದ್ವಿ, ವಿದ್ಯಾರ್ಥಿ ಇದ್ವಿ, ಶಾಲೆ ಕಲಿತಿದ್ವಿ. ಆಗ 1942ರೊಳಗೆ ಏನೈತಿ ಕ್ವಿಟ್ ಇಂಡಿಯಾ ಅಂದ್ರೇನು, ದೇಶ ಬಿಟ್ಟು ಹೋಗು ಅನ್ನೋದೊಂದು ಶಬ್ದ ಅರ್ಥ. ಅದು ಆ ಚಳವಳಿ ಮಾಡುವಾಗ ಈ ಊರು ಚಾವಡಿ ಸುತ್ತಬಿಟ್ಟು ಜನರು ಏನಿತ್ತು, ಈ ದೇಶನ ಪರಕೀಯರು ಅಂದರೆ ಬ್ರಿಟಿಷರು
ಆಡಳಿತ ಮಾಡ್ತಿದ್ರು. ಅವ್ರು ಹೇಳ್ದಂಗ ನಾವು ಕೇಳಬೇಕು. ಅವ್ರು ಎದ್ರ ಮೇಲೆ ಟ್ಯಾಕ್ಸ್ ಹಾಕ್ಕಾರ, ಕರ ಹಾಕ್ಕಾರ, ಅದನ್ನು ನಾವು ಕೊಡಬೇಕು. ಇಂಥ ಪರಿಸ್ಥಿತಿ ಇತ್ತು. ಆವಾಗ ಜನರು ಏನು ಮಾಡಿದರು, ನಾವು ಚಳವಳಿ ಮಾಡ್ಬೇಕಾದ್ರೆ ಸರ್ಕಾರದ ವಿರುದ್ಧ ಹೋಗಬೇಕು, ಸರ್ಕಾರದವರ ಆಡಳಿತ ನೆಲೆಗೊಡಬಾರ್ದು. ಚಾವಡಿ ಸರ್ಕಾರದ ಆಡಳಿತದೊಳಗೆ ಇತ್ತು, ಸರ್ಕಾರದವರ ಪಗಾರ ಕೊಡ್ತಿದ್ರು ಬ್ರಿಟಿಷರು. ಗೌಡ್ಗೆ, ಶ್ಯಾಂಬಾವ್ಗೆ ಅದನ್ನು ಮುರಿಬೇಕು ಅನ್ನುವ ಉದ್ದೇಶದಿಂದ ಚಾವಡಿನ ಸುಟ್ಟುಬಿಟ್ರು. ಯಾರು ಸುಟ್ರಿ? ಇದು ಯಾರು ಸ್ವಲ್ಪ ಚಳವಳಿ ಮಾಡೋರು ಜನರ. ಈ ಊರೊಳಗೆ ಒಬ್ಬ ಪ್ರಮುಖ ಇನಾಮದಾರ ಹನುಮಂತರಾಯರು ಅಂತ ಇದ್ರಂತ. ದೊಡ್ಡ ಮನೆ ಐತೆ ನೋಡು, ಆ ಮನೆ ಯಜಮಾನ ಇದಕ್ಕೆ ಈ ಮೂಮೆಂಟಿನ ಲೀಡರ್ ಅವ. ಈಗ ಎಲ್ಲಿದಾರ್ರಿ ಅವ್ರು? ಈಗ ಎಲ್ಲಿದಾರ್ರಿ? ಅವ್ರು ತೀರ್ಕೊಂಡು ಭಾಳ ದಿವಸ ಆಯ್ತು, ಸತ್ರ ಅವರು. ಅವ್ರ ಮನೇಲಿ ಐತಿನ್ರಿ? ಐತಿ. ಅಜ್ಜಾರ, ಈಗ ಒಂದ್ ವೇಳೆ ರೀ ಬ್ರಿಟಿಷರಿಗ್ರಿ ಕರ ಕೊಡ್ಲಿಲ್ಲ ಅಂದ್ರಿ ಏನ್ ಮಾಡ್ತಿದ್ರಿ? ಏನು ಮಾಡ್ತಿದ್ರು, ಅವಾಗ ತಮ್ಮಲ್ಲೇ ಅಧಿಕಾರ ಇತ್ತು. ಆ ಕರ ಹ್ಯಾಂಗೆ ವಸೂಲು ಮಾಡಬೇಕು ಅನ್ನುವಂಥ ಕಾಯ್ದೆ ಕಾನೂನುಗಳನ್ನು ಅವ್ರು ಮಾಡಿಟ್ಕೊಂಡಿದ್ರು. ಯಾವುದಾದ್ರೂ ಮಾಡಬೇಕಾದ್ರೆ ಕಾಯ್ದೆ ಬದ್ಧವಾಗೇ ಮಾಡೋರು ಅವರು. ಅವರಲ್ಲಿ ಕಾಯ್ದೆನ ಅಂಥದ್ದು ಮಾಡಿಕೊಂಡಿದ್ರು. ನಿಮ್ಮ ಮನೆ ಜಪ್ತಿ ಮಾಡ್ತಿದ್ರು, ಜಪ್ತಿ ಮಾಡಿ ಸಾಮಾನು ಇದ್ದೇ ಇರ್ತಾವಲ್ಲ, ದುಡ್ಡು ಇರಲಿಕ್ಕೆ ನಿಮ್ಮ ಮನೆಯೊಳಗಿನ ಸಾಮಾನು ಗಂಗಾಳ ಚೇರಿಗೆ, ಕೊಡಪಾನ, ಉಡುಕಿ ಈ ಥರ ಸಾಮಾನುಗಳು ಇರ್ತಿದ್ವು. ಆ ಸಾಮಾನು ಹರಾಜು ಮಾಡಿ ಅವನು ತಗೊಂಡು ತಮ್ಮ ಸ್ವಾಧೀನಪಡಿಸ್ಕೊಂಡು ಮಾರಾಟ ಮಾಡಿ ನಿಮ್ಮ ಕರ ವಸೂಲು ಮಾಡ್ತಿದ್ರು. ಒಂದ್ ವೇಳೆ ಒಂದು ಊರ ಕೊಡ್ಲಿಲ್ಲ ಅಂದ್ರೆ? ಊರ ಕೊಲ್ಲಿಲ್ಲ ಅಂತಂದ್ರೆ ಮ್ಯಾಲೆ ಊರು ಮಣಿಸುವಂಥದ್ದು ಶಕ್ತಿ ಪೊಲೀಸ್ ಫೋರ್ಸ್ ಅಂತಾರೆ ಅಥವಾ ಮಿಲಿಟ್ರಿ ಅಂತಾರೆ. ಅವ್ರ ಕಡೆಗೆ ಯಾವುದೇ ಒಂದು ದೇಶ ಆಳ್ಬೇಕಾತಂದ್ರೆ ಆಳುವಂಥ ಅವರು ಒಂದು ಸಂಘಟನೆ ಮಾಡಿಕೊಂಡು ಅದನ್ನು ಶಕ್ತಿ ಬೆಳೆಯುವಂಗೆ ಒಂದು ಸೆಕ್ಯೂರಿಟಿ ಫೋರ್ಸ್ ಅಂತಾರೆ. ಅದು ಇಂಗ್ಲೀಷ್ನಾಗ ಅಂದ್ರೇನು, ಸಂರಕ್ಷಣಾ, ದೇಶವನ್ನು ಸಂರಕ್ಷಣೆ ಮಾಡುವುದು ಒಂದು ಮಿಲಿಟರಿನ ಸ್ಥಾಪನೆ ಮಾಡಿರ್ತಾರೆ. ಮ್ಯಾಲಿಂದ ಪೊಲೀಸರನ್ನು ಕರೆಸ್ತಾರೆ, ಕರೆಸಿ ಪ್ರತಿಯೊಬ್ಬ ಯಾವ ಇದನ್ನು ಮಾಡುವುದಿಲ್ಲ ಅಂತ ಕೊಡುವುದಿಲ್ಲ ಅಂತಾನೆ ಎಲ್ಲರ ಮನೆಯೂ ಜಪ್ತಿ ಮಾಡ್ತಾರೆ. ಎಲ್ಲರ ಮನೆಯೂ ಹ್ಯಾಂಗೆ ಜಪ್ತಿ ಮಾಡ್ತಾರೆ ಅಂತಂದ್ರೆ, ಈ ಊರಾಗ ಏನಪ್ಪ ಭಾಳ ಒಂದು 400-500 ಮನೆ 600 ಮನೆ ಇದ್ವು ಅಂತ ತಿಳ್ಕೊ. ಅವರು ಈ ಮನೆ ಶಕ್ತಿ ಮೀರುವಷ್ಟರ ಪೊಲೀಸ್ ಫೋರ್ಸ್ ತಂದು ಅದನ್ನು ಜಪ್ತಿ ಮಾಡಿಬಿಡೋದು. ದೇಶಕ್ಕೆ ಅವಾಗ ಜನರು ಹೆದರೋರು. ಅವ್ರ ಹತ್ರ ಶಸ್ತ್ರಾಸ್ತ್ರ ಇರ್ತಿದ್ವು, ಕಾಯ್ದೆ ಕಾನೂನು ಇರ್ತಿದ್ವು, ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕಿಬಿಡ್ತಿದ್ರು. ಅದಕ್ಕೆ ಹೆದರಿ ಜನ ಕೊಟ್ಟು ಬಿಡುವುದು. ಅಲ್ರಿ ಅಜ್ಜರ, ಅದೊಂದ್ ವೇಳೆ ಈಗ 400-500 ಮನೆ ಅದಾವಲ್ರಿ, ಇವ್ ಒಂದ್ 5-6 ಊರ್ ಕೊಡ್ಲಿಲ್ರಿ ಇದನ್ನ ಅದಕ್ರಿ ಜೈಲ್ ಹಿಡಿಸ್ಲಿಲ್ರಿ? ಜೈಲ್ ಹಿಡಿಸ್ಲಿಲ್ಲ ಅಂತಂದ್ರೆ ಮತ್ತೆ ಬೇರೆ ಹಂಚಿಕೆ ಮಾಡೋರು. ನಿಮ್ಮ ಮನಿನ ಜೈಲ್ ಮಾಡ್ತಿದ್ರು. ಮುಂದೆ ನಿಮ್ಮನ್ನು ಹೊರಗೆ ಹಾಕಿ ನಿಮ್ಮ ಮನೆ ಜೈಲ್ ಮಾಡಿ ಅದ್ರಾಗ ಇಡ್ತಿದ್ರು. ನೀ ಏನು ಮಾಡ್ತಿದ್ದಿ? ಅವಾಗ ಜನ ಒಟ್ಟಾಗಿ ಅವ್ರನ್ನ ಇದು ಸೋಲ್ಸಕ್ ಬರ್ತಿದ್ದಿಲ್ಲ. ಎದರಲ್ಲೇ ಸೋಲಿಸ್ತೀರಿ? ಏನು ಇದ್ದಿದ್ದಿಲ್ಲ ನಿಮ್ಮಲ್ಲಿ. ನಿಮ್ಮಲ್ಲಿ ಏನಿದ್ದು ಆಯುಧ? ಅವರು ಸುಸಜ್ಜಿತ ಆಯುಧ, ಮಿಲ್ಟ್ರಿ, ಮದ್ದು, ಗುಂಡು. ನೀವೇನು ಮಾಡೋರು? ನಿಮ್ಮ ಮನೇನ ಕ್ವಾಡ್ಲಿ, ಕುಡ್ಗೋಲು, ಬಡಿಗೆ ಇಟ್ಟತಾರೆ ಅವ್ರು. ನೀವು ಅವ್ರು ದೂರ ನಿಂತು ಒಂದು ಬಂದೂಕ ಒಗೆದು ಬಿಟ್ಟರೆ ಪಟ ಪಟ ಸತ್ತು ಹೋಗಿಬಿಡ್ತಿದ್ರಿ. ಸ್ವತಂತ್ರ ನಾವು ಬ್ರಿಟಿಷರ ಕೈಯಂದು ಹ್ಯಾಂಗೆ ತಗೋಬೇಕು ಅನ್ನೋದು ದೊಡ್ಡ ದೊಡ್ಡ ಜನರು, ಬುದ್ಧಿವಂತರು, ಕಲ್ತವ್ರಿದ್ರು ಆಗಿನ ಕಾಲದಾಗ. ತಮ್ಮದು ಸುಖ ತ್ಯಾಗ ಮಾಡಿ ಜನರನ್ನ ಕೂಡಿಸಿಕೊಂಡು ಒಂದು ದೊಡ್ಡ ಶಕ್ತಿ ಮಾಡಿಕೊಂಡು ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಸಂಸ್ಥೆ ಕಟ್ಟಿ ಅದರ ವತಿಯಿಂದ ಹೋರಾಡಿ ಬ್ರಿಟಿಷರನ್ನ ಸೋಲಿಸಿಬಿಟ್ರು. ಮಹಾತ್ಮ ಗಾಂಧಿ ಮುತ್ಯ ಅಂತಿರಲ್ಲ, ಈ ದೇಶಕ್ಕೆ ಭಾರತಕ್ಕೆ ಸ್ವತಂತ್ರ ತಂದು ಕೊಟ್ಟಾವ ಅವನೇ.
ಇವು ನನಗೆ ಒಂದು ಹಾಳು ಮನೆಯಾಗ ಸಿಕ್ಕವು. ಆ ಮನೆಯಾಗ ಯಾರೋ ಇದ್ದಿಲ್ಲ, ಮನೆ ಬಿದ್ದೋಗಿತ್ತು. ಅಲ್ಲಿ ಹೋದಾಗ ಇವೆಲ್ಲ ಸಿಕ್ಕವು ನನಗೆ. ಅವನು ತಂದು ಇಲ್ಲಿಟ್ಟೀನಿ. ಇವನ್ನ ನೋಡ್ರಿ ನೀವು, ಒಂದೊಂದು ವಸ್ತುನು ನೀವು ಪರೀಕ್ಷೆ ಮಾಡಿ ನೋಡ್ರಿ. ಇದನ್ನ ನೋಡಿದ್ರೆ ಆ ಮನೆಯೊಳಗೆ ಯಾರು ಇದ್ದಿರ್ಬೋದು, ಆ ಮನೆಯವ್ರು ಏನು ಕೆಲಸ ಮಾಡ್ತಿರ್ಬೋದು, ಅವರು ಯಾವ ರೀತಿ ಜೀವನ ಮಾಡ್ತಿರ್ಬೋದು, ನಿಮ್ಗೇನು ಅನಿಸುತ್ತೆ ಈ ವಸ್ತು ನೋಡಿ ಅವ್ರ ಮನೆ ಬಗ್ಗೆ. ಆಮೇಲೆ ನಿಮ್ಗೊಂದು 10 ನಿಮಿಷ ಟೈಮ್ ಐತಿ ಇದನ್ನೆಲ್ಲ ಮಾಡ್ಕೊಳಕ್ಕೆ. ನೀವು ಇದು 10 ನಿಮಿಷದ ನಂತರ ಅದ್ರ ಬಗ್ಗೆ ನಮಗೆ ಹೇಳಬೇಕು. ದುಡಿಯೋರು ಇರ್ಬೋದು, ಅವ್ರ ಐನಾರ್ ಇರ್ಬೋದು, ಕೂಲಿಯವರು ಇರ್ಬೋದು. ಐನಾರ್ ಅಷ್ಟು ಹಾಕೋತಾರ ಪುಟ್ರಾಗ. ಇದ್ರದ್ದು ಪ್ರಶಾಂತ್ ಇದ್ರದ್ದು ಅದು ತಕ್ಕಲಿ. ತಕ್ಕಲಿ ಅಂದ್ರೆ ಈ ನೂಲ್ ತರ ನೂಲ್. 200 ವರ್ಷದ ಹಿಂದಲ್ದು ಇರ್ಬೋದು ಇದು. ಅಯ್ಯೋ ಇದು ಅವಾಗಿನ ಕಾಲದರ್ದು ಇರ್ಬೋದು. ಈಗ ಜನರು ಇಂಥದ್ದು ಮಾಡಿಸೋದೇ ಇಲ್ಲ. 500 ವರ್ಷದ ಹಿಂದಿಂದ ಇದು. ಇದು ಕುರಿ ಹುಲ್ ತಿನ್ನುತ್ತೆ. ಅವ್ರ ಮನ್ಯಾಗ ಹಿಂದಲ್ ಕಾಲದ್ದು ಆಕಿನ ಗಂಡ ತಂದು ಕೊಟ್ಟಿದ್ದು ಬಿಡ. 8 ಮಂದಿ ಇರ್ಬೋದು ಆ ಮನೆಯೊಳಗೆ. ಇವು ಲಿಂಗು ಈ ಯಾರು ಹಿಡಿತೀರಿ ನೋಡು, ಹಿಡಿ. ಏನಾಗತ್ತದ? ಹಿಂಗ ಅಮ್ಮ ಏ ಇರ್ಬೋದು, ತಮ್ಮ ಅಮ್ಮಂದದು. ಅಮ್ಮಂದಿರ್ಬೋದು. ಈ ಲಿಂಗ ಎಷ್ಟು ವರ್ಷ? ಇದು ಸುಮಾರು ಅಂದ್ರೆ 500 ವರ್ಷದ ದೇಶ ಹಿಂಗ ಸುಮಾರು 50 ವರ್ಷದ ಹಿಂದಲ್ದು ಇರ್ಬೋದು. ಇದು ಹೈಬ್ರಿಡ್ ಗೋಧಿ, ಅದು ಸಜ್ಜಿ, ಅದು ಹೈಬ್ರಿಡ್ ಜೋಳ ಸಜ್ಜಿ. ಈ ಮನೆಯಲ್ಲಿ ಒಬ್ಬ ಅಜ್ಜಿ ಇರುತ್ತಾಳೆ. ಈ ಮನೆಯವರು ಒಕ್ಕಲತನ ಮಾಡುತ್ತಿರಬಹುದು. ಯಾವ ವಸ್ತು ನೋಡಿ ಒಕ್ಕಲ್ತನ ಮಾಡ್ಬೋದು ಅಂತ ಹೇಳ್ತಿ? ಜೋಳ, ನವಣಿ, ಹುರುಳಿ ಇರಬೇಕಾದ್ರೆ ಅವ್ರು ಒಕ್ಕಲ್ತನ ಮಾಡ್ತಿರ್ಬೋದು. ಅಲ್ಲ, ಇದು ಜ್ವಾಳ, ಉಳ್ಳಿ, ನವಣಿ ಇವು ಇರ್ಬೇಕಾದ್ರೆ ಒಕ್ಕಲ್ತನ ಮಾಡ್ಬೋದು ಅಂತಿ. ಆದ್ರೆ ಬದ್ಲಿದವರು ಈಗ ಸಾವ್ಕಾರ ಇರ್ತಾರಲ್ಲ, ಒಕ್ಕಲ್ತನ ಮಾಡ್ತಾರ, ಓರಿ ಕಟ್ಕೊಂಡಿರ್ತಾರ. ಒಬ್ಬೊಬ್ಬರು ಕಟ್ಕೊಂಡಿರಲ್ಲ, ಓರಿನ ಕಟ್ಟಿಗೆ ಇಲ್ಲ, ಇದನ್ನೂ ಮಾಡಿಲ್ಲ, ಅವ್ರ ಮನ್ಯಾಗ ಗಾಡಿನೂ ಇಲ್ಲ. ಅವರು ಒಕ್ಕಲ್ತನ ಮಾಡ್ಲಾರ್ದ ಜ್ವಾಳ ಇರ್ತವು, ಗೋಧಿ ಇರ್ತವು, ಉಳ್ಳಿ ಇರ್ತವು, ಹೆಸರು ಇರ್ತವು. ಅವರು ಒಂದ್ ವೇಳೆ ಬಡ್ರು ಇರ್ಬೋದು, ಯಾರ ಹತ್ರ ಇಸ್ಕೊಂಡಿರ್ಬೋದು, ನಮ್ಗೆ ತಿನ್ನಾಕ್ಬೇಕು ಕೊಡು ಅಂತೇಳಿ. ಈ ಮನೆಯವರು ಐನ್ಯಾರ್ ಇರಬಹುದು. ಇದ್ದಾಗ ಒಕ್ಕಲ್ತನನು ಮಾಡೋರು ಇರ್ಬೋದು. ಆಯ್ತಾ? ಐನಾರ್ ಮಾಡೋದಿಲ್ಲ, ಒಕ್ಕಲ್ತನ ಮಾಡ್ತಾರಿಲ್ಲ. ಈ ಮನೆಯಲ್ಲಿ ಕುರಿ ಕಾಯುತ್ತಿರಬಹುದು. ಇರ್ಬೋದು ಬಿಡು. ಈ ಮನೆಯವರು ಕೂಲಿಯವರು ಇರಬಹುದು. ಇರ್ಬೋದು. ಅವರ ಮನೆಯಲ್ಲಿ ನೆರೆತವರು ಇರಬಹುದು. ಯಾರು? ನೆರೆತವರು. ನೆರೆತವರಲ್ಲ. ಇದ ಕನ್ಫ್ಯೂಸ್ ಆಗೋದಿತ್ತಲ್ಲ. ಕುರ್ಚಿಗೆ ಸುಮಾರು 50 ವರ್ಷದ್ದು ಇದೆ. ಕುರ್ಚಿಗೆ 50 ವರ್ಷದ ಹೆಂಗಂತಿಯಪ್ಪ ನೀನು? 50 ವರ್ಷದ ಹೆಂಗಂತಿ? ಈಗ ನಾವು ಕುರ್ಚಿ ಇರ್ತೈತಿ, ನಾವ ಈಗ ಮಾಡಿಸ್ತೀವಿ. ಇವತ್ತು ಮಾಡಿಸಿ ತೋರಿಸ್ಲೇ ನಿಂಗೆ? ಕುರ್ಚಿಗೆ 50 ವರ್ಷದ ಹೆಂಗಂತಿ? ಈಗ ಹೊಸ ಕುರ್ಚಿಗೆ ಮಾಡಿ ಅಂತೇಳಿ ತಿಳ್ಕೊ. ಹೊಸ ಕುರ್ಚಿ ಮಾಡಿಬಿಟ್ಲೆ ನಿಮ್ಮ ಮನೆಯಿಂದ ಕಳೆ ತೆಗಿಯಕ್ಕೆ ಹೋಗಿ, ಕಳೆ ತೆಗೆದ್ಬಿಟ್ಲೆ ಅದು ಹಳೇದಾಕತಿ, ಹಳೇದಾದಂಗೆ ಆಗತ್ತೆ. ಅದನ್ನ ಮಳೆ ಮರ್ದಿನ ದಿವ್ಸ ನೋಡಿ ಇದು 100 ವರ್ಷ ಯಾಕಂತೀನಿ ಅದನ್ನ ತಿಳ್ಕೊಂಡಿರ್ತೀನಿ. ಅದು ಕಬ್ಬನ್ ತುಂಡು ಎಷ್ಟು ವರ್ಷ ಇರ್ತದೆ? ಉಳಿದವ್ರದ್ರೊಳಗೆ ಯಾರು ಏನಾರು ಹೇಳಕ್ಕೈತೆ? ಈಗ ಒಮ್ಮೆ ಹೇಳ್ದಲ್ಲ ಅನಿತಾ, ಇನ್ನೂ ಏನಾರು ಹೇಳಕ್ಕೈತೆ ನೀನು? ಹ್ಞೂ ಸರಿ ಹೇಳ. ಆ ಮನೆ ಸಾಮಾನು ನೋಡಿದ್ರ ಆ ಮನೆ ಬಿದ್ದಿರ್ಕಿಲ್ಲ ಅನ್ಸುತ್ರಿ ನನಗೆ. ಹುಳ್ಳಿ ಅವು ಕಡ್ಲಿ ಇವು ಅದಾವಲ್ರಿ, ಅವು 2 ವರ್ಷದ್ದು 1.5 ವರ್ಷದ್ದು 5 ವರ್ಷದ್ದು ಆಗಿದ್ರ ಎಲ್ಲ ಎಲ್ಲ ಇದು ಹುಳ ಹತ್ತಿ ಹೋಗಿದ್ವು. ಇನ್ನ ಯಾಕೆ ಹುಳ ಹತ್ತಿಲ್ಲವ ಹಂಗಂದ್ರ ಆ ಹೋದ ವರ್ಷದ್ದು ಕಡ್ಲಿ ಅವು ಹುಳ್ಳಿರ ಅವ, ಮತ್ತು ಅವು ನವನೆನ ಹೋದ ವರ್ಷದ್ದು. ಒಬ್ಬರು ಅದ್ರಾಗ ಒಬ್ಬ ಉಣ್ಣೆ ಮಾಡೋ ಇರ್ಬೋದು, ಯಾಕಂದ್ರೆ ಆ ಉಣ್ಣೆ ಐತಲ್ಲ ಅದಕ್ಕೆ ಉಣ್ಣೆ ಮಾಡೋ ಇರ್ಬೋದು. ಕುರ್ಚಿಗೆ ಹೊಲದಾಗ ರೈತರಿಗೆ ಇರ್ಬೋದು, ಮತ್ತು ಇವರು ಒಂದಿಷ್ಟು ಮಂದಿ ನೌಕರಿದಾರ ಇರ್ಬೋದು. ಸರಿ, ಇವ್ರು ಹೇಳಿದ್ದ ಉಳಿದವ್ರೆಲ್ಲರೂ ಒಪ್ತೀರಾ? ಇವ್ರು ಹೇಳಿದ್ದೆಲ್ಲ ಸರಿ ಐತಿ ಅಂತೀರಾ? ನೀವು ಒಪ್ಪಲ್ಲ? ನಾವು ಒಪ್ಪಲ್ರಿ. ಯಾವ್ದು ಒಪ್ಪುದಿಲ್ಲ? ಯಾಕೆ ಒಪ್ಪುದಿಲ್ಲ?
ಯಾಕಂದ್ರೆ ಅವರೆಲ್ಲ ಈಗ ಇದು ಐತೆ ಅವ್ರ ಮನ್ಯಾಗ ನೌಕರಿದಾರ ಅದಾರ ಅಂತಂದಲ್ರಿ ಇವ ಅಣ್ಣ ರೀ ನೌಕರಿದಾರ ಇಲ್ರಿ ಅವ್ರ ಮನ್ಯಾಗ. ಅವ್ರು ಅಂದ್ರೆ ನೌಕರಿದಾರ ಇತ್ತಂದ್ರೆ ಈಗ ಡಾಕ್ಟ್ರ್ ಇದ್ದೀನಿ, ಡಾಕ್ಟ್ರ್ ಮಂದಿ ಸೂಜಿ ಇರ್ಬೋದು ಅಥವಾ ಗುಳಿಗಿರ್ಬೋದು, ಅವ್ರ ಮನ್ಯಾಗ ಅವು ಇರ್ಬೇಕಿಲ್ರಿ. ಈಗ ರೀ ಕಂಡಕ್ಟ್ರ್ ಇರ್ಬೋದು, ಅವು ಪಾನಾಗಿನ ಇರ್ಬೇಕ್ರಿ. ಅವ್ರ ಮನ್ಯಾಗ ಟಿಕೆಟ್ ಇರ್ಬೋದು. ಅಲ್ಲಿ ಅವ ಊರಿಗೆ ಹೋಗ್ತಿರ್ತಾನ, ಅವರು ಸರ್ಕಾರ ರೊಕ್ಕ ಕೊಟ್ಟಿರ್ತಾರೆ, ಮಂದಿ ಚೀಟಿ ಹರಿದು ಕೊಡ್ತಾನೆ, ತಾನೇ ಚೀಟಿ ತೊಗೊಂಬರೋದಿಲ್ಲ. ಅವ ಇರ್ತಾನಲ್ರಿ, ಒಂದು ಗಾಡಿ ಇದಾಗಿರ್ಬೋದು ರೀ, ಅವಾಗ ಪಿನೋಲಕ್ಸಿಂದ ತರಬೇಕು ಅಂತೇಳಿ ಮನ್ಯಾಗ ಆ ಪಿನೋಲಕ್ಸಿಂದ ಡಬ್ಬಿ ಇಟ್ಕೊಂಡಿರ್ಬೋದು ರೀ. ಹಂಗಾರೆ ಏನೂ ಇಲ್ಲ ಅಲ್ರಿ, ಬರೀ ರೈತರು ಅದಾವ್ರಿ. ಎರಡೂ ತಂಡದವರು ಈಗ ಅಲ್ಲಿ ಏನು ಸಾಮಾನಿದ್ದು ಅದನ್ನ ನೋಡಿ ಆ ಮನೆಯವ್ರು ಏನು ಮಾಡಿರ್ಬೋದು, ಆ ಮನೆಯವರು ಏನು ಕೆಲಸ ಮಾಡ್ತಿರ್ಬೋದು, ಯಾರ್ಯಾರು ಇದ್ದಿರ್ಬೋದು, ಇದನ್ನೆಲ್ಲ ಊಹೆ ಮಾಡಿ ಬರ್ದಿರಿ. ಭಾಳ ಚಂದ ಬರ್ದಿರಿ ಎರಡು ಗುಂಪಿನವ್ರು. ಇದು ನಿಜವಾಗಿ ಇದ್ದದ್ದಲ್ಲ, ನಿಮ್ಗೆ ಹಿಂಗೆ ಅಭ್ಯಾಸ ಮಾಡೋದು ಹೆಂಗೆ ಅಂತ ಕಲಿಸೋ ಸಲುವಾಗಿ ಕೆಲವು ಸಾಮಾನು ಇಟ್ಟಿದ್ವಿ ನಾವು. ಎಲ್ಲರಿಗೂ ಗೊತ್ತು ಕಾಲ್ಪನಿಕವಾಗಿ ಮಾಡಿದ್ದು ಎಲ್ಲ ಸಾಮಾನು ನಾವೇ ಇಟ್ಟಿದ್ವಿ. ನಿಮಗೆ ಬೇಕಂತಲೇ ನಿಮ್ಗೆ ಗೊಂದಲಾಗಲಿ ಅಂತಲೇ ಬೇರೆ ಬೇರೆ ಥರ ಸಾಮಾನು ಇಟ್ಟಿದ್ವಿ. ಒಂದು ಕಡೆ ಗುನ್ಗಡಿಗೆ ಇಟ್ಟಿದ್ವಿ, ಇನ್ನೊಂದು ಕಡೆ ಕುರಿ ಉಣ್ಣಿನೂ ಇಟ್ಟಿದ್ವಿ. ಅವು ನಿಮ್ಗೆ ಅವಾಗ ಇವರು ಇನ್ನು ಒಂದು ಈಗ ಆ ಗುನ್ಗಡಿಗೆ ನೋಡಿದ್ರೆ ಇವ್ರು ಇಂಥ ಮಂದಿಯವರು ಇಂಥ ಮನೆ ಅಂತ ಒಬ್ರು ಹೇಳಿದ್ರೆ, ಆ ಉಣ್ಣಿ ನೋಡಿದ್ರೆ ಇನ್ನೊಬ್ರು ಇನ್ನೊಂದು ಥರ ಆಲೋಚನೆ ಮಾಡ್ಬೋದಾಗಿತ್ತು. ಇದೇ ರೀತಿ ಇತಿಹಾಸನ ಅಭ್ಯಾಸ ಮಾಡೋರು, ಇತಿಹಾಸನ ಬೇರೆ ಬೇರೆ ವಸ್ತು ನೋಡಿ ಬೇರೆ ಬೇರೆ ವಸ್ತು ನೋಡಿ ಇತಿಹಾಸ ಗುರುತಿಸೋರು, ಇತಿಹಾಸನ ಕಟ್ಟುವವರು ಇದೇ ರೀತಿ ಮಾಡ್ತಾರೆ. ಹುಯೆನ್ ತ್ಸಾಂಗ್ ಚೀನಾದಿಂದ ಬಂದ ಒಬ್ಬ ಪ್ರವಾಸಿಗ. ಅವನು ಚೀನಾದಿಂದ ಭಾರತಕ್ಕೆ ಹೇಗೆ ಬರ್ತಾನಪ್ಪ ಪ್ರವಾಸಕ್ಕೆ ಅಂದ್ರೆ ನಡ್ಕೊಂಡು ಬರ್ತಾನೆ. ಚೀನಾ ಎಲ್ಲಿ, ಭಾರತ ಎಲ್ಲಿ? ಹುಯೆನ್ ತ್ಸಾಂಗ್ ಭಾರತವನ್ನ ಪ್ರವೇಶ ಮಾಡೋಕ್ಕೂ ಮುಂಚೆ ಅವನು ಎಷ್ಟು ಕಷ್ಟಪಟ್ಟು ಬರ್ತಾನೆ ಅಂತಂದ್ರೆ, ನದಿಗಳನ್ನು ದಾಟಿ, ಅರಣ್ಯಗಳನ್ನು ದಾಟಿ, ಮಳೆ ಲೆಕ್ಸಲ್ಲ, ಗಾಳಿ, ಚಳಿ, ಹಿಮ ಎಲ್ಲವನ್ನ ದಾಟಿ, ಕಲ್ಲು ಗುಡ್ಡ ಬೆಟ್ಟ ಎಲ್ಲವನ್ನ ದಾಟಿ ಅವನು ಭಾರತನ ಪ್ರವೇಶ ಮಾಡ್ತಾನೆ. ನೀವು ಹುಯೆನ್ ತ್ಸಾಂಗ್ ತರ ಪ್ರವಾಸ ಮಾಡ್ತಾ ಇದ್ದೀರಲ್ವಾ ಈಗ? ಅವನು ಬರ್ದ ಹಾಗೆ ನೀವು ಪ್ರವಾಸ ಕಥನ ಬರಿತಾ ಇದ್ದೀರಾ? ಈ ಕುಂದಾಪುರಿನಲ್ಲಿ ಬಹಳಷ್ಟು ನದಿಗಳಿವೆ, ಸಮುದ್ರ ಇದೆ. ಈ ಊರಿನಲ್ಲಿ ಹಡಗುಗಳನ್ನು ತಯಾರಿಸುತ್ತಾರೆ. ಇಲ್ಲಿ ದೊಡ್ಡ ದೊಡ್ಡ ಹಡಗುಗಳಿವೆ. ಇಲ್ಲಿಯ ಜನರು ಊಟ ಮೀನು, ಮೊಟ್ಟೆ, ಹಪ್ಪಳ, ದಪ್ಪ ಅನ್ನ, ಮೀನು ಸಾರು ಇಲ್ಲಿಯ ಊಟ. ಇಲ್ಲಿ ಮಾತನಾಡುವ ಭಾಷೆ ಅಲ್ಲುಂಟು ಮರೆಯರೆ ಅನ್ನುವ ಭಾಷೆ. ನಾವು ಗಂಗೋಳಿಗೆ ಹೋದೆವು. ನಾವು ಅಲ್ಲಿ ದೊಡ್ಡ ದೊಡ್ಡ ಹಡಗುಗಳನ್ನು ನೋಡಿದೆವು. ನಾವು ಹಡಗಿನ ಮೇಲೆ ಹೋದೆವು. ಆವಾಗ ಕೈ ಕೆಲಸದವರು ನಮಗೆ ಹಡಗಿನ ಬಗ್ಗೆ ತಿಳಿಸಿದರು. ಒಂದು ವೇಳೆ ದಿಕ್ಕು ತೋರದಿದ್ದರೆ ನಕ್ಷತ್ರ, ಗಾಳಿ, ತೆರೆ ಮೇಲೆ ಕಂಡು ಹಿಡಿದು ಹೋಗುತ್ತಿದ್ದರು. ಆದ್ದರಿಂದ ಹಡಗದವರಿಗೆ ದಿಕ್ಕು ಗೊತ್ತಾಗುತ್ತದೆ. ತೆರೆ ಎಲ್ಲಿ ಉಕ್ಕಿ ಬರುತ್ತೋ ಅದರಿಂದ ಹೋಗಬಲ್ಲರು. ಈ ಮೂರು ಆಧಾರದಿಂದ ಹೋಗಬಲ್ಲರು. ಇಲ್ಲಿ